ಈ ಕೇಸು ಒಬ್ಬ ತಂದೆ ತಮ್ಮ ಮಕ್ಕಳ ವಿರುದ್ಧವೇ ಹಾಕಿರುವಂಥ ಕೇಸು. ಹಾಗಂತ ಈ ಕೇಸು ಮಾಮೂಲಿಯಾಗಿ ತಮ್ಮ ಆಸ್ತಿಯನ್ನು ಪಡ್ಕೊಳ್ಳೋಕ್ಕಾಗಲಿ ಅಥವಾ ತಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕಾಗಲಿ ಹಾಕಿರುವಂಥ ಕೇಸಲ್ಲ. ಹಾಗಾಗಿ ತಾವು ಈ ಕೇಸ್ನ ಪರಿಶೀಲಿಸಿ ಅನುಮೋದನೆ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಏನ್ರಿ ಈ ಕೇಸ್ ಇಷ್ಟು ವಿಚಿತ್ರವಾಗಿದೆ? ಯಾರೇ ಇವ್ರ ಮಕ್ಕಳು? ಇವರೇ ಮಹಾಸ್ವಾಮಿ. ಏನ್ರಿ ನಿಮ್ಮ ತಂದೆಯವರು ನಿಮ್ಮ ಮೇಲೆ ಯಾವ ಕೇಸ್ ಹಾಕಿದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಗೊತ್ತಿಲ್ಲ ಮಹಾಸ್ವಾಮಿ. ಸರಿ, ಇವ್ರ ತಂದೆ ಯಾರು? ನಾನು ಮಹಾಸ್ವಾಮಿ. ಈಗ ನಿಮ್ಮ ಕೇಸ್ ಬಗ್ಗೆ ಏನು ಅಂತ ನೀವು ಕಟ್ಟಕಟ್ಟೆಗೆ ಬಂದು ಹೇಳಿ. ಮಹಾಸ್ವಾಮಿ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನನಗೆ 6 ಜನ ಮಕ್ಕಳು, 3 ಗಂಡು 3 ಹೆಣ್ಣು. ಮೊದಲನೇ ಮಗನ್ನ ನಾನು ದತ್ತು ತಗೊಂಡಿದ್ದೀನಿ. ಇಲ್ಲಿ ನಿಂತಿರೋ ಇವರಿಬ್ಬರು ಮಕ್ಕಳು ನನ್ನ ಸ್ವಂತ ಮಕ್ಕಳು. ಮಹಾಸ್ವಾಮಿ, ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ತಂದೆ ತಾಯಿಗಳಾದ ನಾವು ನಮ್ಮ ಶಕ್ತಿ ಮೀರಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ. ಒಳ್ಳೆಯ ಶಿಕ್ಷಣ ಕೊಡಿಸ್ತೀವಿ, ಚೆನ್ನಾಗಿ ನೋಡ್ಕೊಳ್ತೀವಿ. ಆದರೆ ಮಕ್ಕಳು ದೊಡ್ಡವರಾದಮೇಲೆ ತಂದೆ ತಾಯಿ ವಯಸ್ಸಾದ ಕಾಲದಲ್ಲಿ ಜೊತೆಲಿದ್ದು ಅವ್ರ ಯೋಗಕ್ಷೇಮ ನೋಡ್ಕೋಬೇಕು ಅನ್ನೋದನ್ನು ಬಿಟ್ಟು ದೂರ ಹೋಗೋ ಪ್ರಯತ್ನ ಮಾಡ್ತಾರೆ. ದೂರ ಹೋಗಲಿ ಸ್ವಾಮಿ, ಅವ್ರ ಬದುಕನ್ನು ಅವ್ರು ನೋಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಪ್ಪ ಅಮ್ಮಂಗೆ ಮೋಸ ಮಾಡಿ ನಾವು ಮಾತ್ರ ಚೆನ್ನಾಗಿ ಬದುಕಬೇಕು ಅಂತ ಹೋಗೋದು ಎಷ್ಟು ಸರಿ ಸ್ವಾಮಿ? ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಈ ಕೇಸ್ ಹಾಕಿದ್ದೀನಿ. ತಾವು ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರಿಬ್ಬರು ಹುಟ್ಟಿದಾಗಿಂದ ಇಲ್ಲಿ ತನಕ ಇವ್ರ ಮೇಲೆ ಇವ್ರಿಗೋಸ್ಕರ ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅಷ್ಟು ಹಣನ ಅವರಿಂದ ನನಗೆ ವಾಪಸ್ ಕೊಡಿಸ್ಬೇಕು ಸ್ವಾಮಿ. ಏನ್ ಹೇಳ್ತಿದ್ಯಾ ವೆಂಕಿ? ಅತ್ತೆ ಮಾವ ಇಬ್ರು ನೀನ್ ಅವ್ರ ಸ್ವಂತ ಮಗ ಅಲ್ಲ ಅಂತ ಹೇಳಿದ್ರ? ಯಾವಾಗ? ವೆಂಕಿ, ಈಗ ಅತ್ತೆ ಮಾವ ಕೇಸ್ ಹಾಕಿದ್ರಲ್ಲ, ಅದ್ರಲ್ಲಿ ನಿನ್ನ ಹೆಸರು ಇಲ್ಲ ಅಂತ ಹಿಂಗ್ ಹೇಳ್ತಿದ್ಯಾ? ಅಯ್ಯೋ ವೆಂಕಿ, ಅತ್ತೆ ಮಾವ ಸಂತೋಷ್ ಬಾವನ್ ಮೇಲೆ ಹರೀಶ್ ಬಾವನ್ ಮೇಲೆ ಕೇಸ್ ಹಾಕಿರೋದು ಯಾಕೆ ಹೇಳು? ಅವರು ಅವ್ರನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತ. ಆದ್ರೆ ನೀನು ಅತ್ತೆ ಮಾವನ್ ಜೊತೆಗೆ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ್ಲೂ ಜೊತೆಯಾಗಿ ನಿಂತಿದ್ಯಾ. ಅತ್ತೆ ಮಾವಂಗೆ ನೀನು ಸ್ವಂತ ಮಕ್ಳಿಗಿಂತ ಹೆಚ್ಚು. ಅದಕ್ಕೆ ನಿನ್ ಮೇಲೆ ಕೇಸ್ ಹಾಕಿಲ್ಲ. ಅಯ್ಯೋ ಬೆಂಕಿ, ಈಗ ಅತ್ತೆ ಮಾವ ಹೆಣ್ಮಕ್ಳ ಮೇಲೆ ಕೇಸ್ ಹಾಕಿದಾರಾ? ಅಂದ್ರೆ ಈಗ ಭಾವನಾ ಅಕ್ಕನ ಮೇಲೆ ಏನಾದ್ರು ಕೇಸ್ ಹಾಕಿದಾರಾ? ಯಾಕೆ ಹೇಳು? ಭಾವನಾ ಅಕ್ಕ ಆಗ್ಲಿ ಜಾನು ಅವ್ರಾಗ್ಲಿ ಅತ್ತೆ ಮಾವನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾವಾಗ್ಲೂ ಅವ್ರ ಜೊತೆನೆ ನಿಂತಿದ್ದಾರೆ. ನೀನು ಅಷ್ಟೇ, ಯಾವಾಗ್ಲೂ ಅವ್ರ ಜೊತೆನೆ ನಿಂತಿದ್ಯಾ. ಅದಕ್ಕೆ ಯಾಕ್ರಿ ಟೆನ್ಷನ್ ಅಲ್ಲಿ ಇದ್ದೀರಾ? ಮಾವ ಬರಲೇ ಇಲ್ವಾ? ಏನ್ ಕತೆ? ಅವ್ರು ಟೈಮಿಗೆ ಸರಿಯಾಗಿ ಬಂದಿದ್ರು. ಅವರೇ ತಾನೇ ಕೇಸ್ ಹಾಕಿರೋದು. ಎಲ್ರಿಗಿಂತ ಮುಂಚೆ ಬಂದು ಕಾಯ್ತಾ ಇದ್ರು. ಮಾವ ಯಾವಾಗಲೂ ಟೈಮ್ನ ಸರಿಯಾಗಿ ಮೇಂಟೈನ್ ಮಾಡ್ತಾರೆ.
ಆದರೆ ಪಾಪ ಯಾಕೋ ಅವ್ರ ಟೈಮೇ ಸರಿ ಇಲ್ಲ. ಟೈಮ್ ಸರಿ ಇಲ್ಲದೆ ಇರೋದು ಅವ್ರದ್ದಲ್ಲ, ನಂದು. ಇಷ್ಟಕ್ಕೂ ಏನು ಕೇಸು ಅವ್ರು ನಿಮ್ಮ ಮೇಲೆ ಹಾಕಿರೋದು? ಅಪ್ಪ ಅಮ್ಮ ಬೇಡ, ಅವರು ಸಂಪಾದನೆ ಮಾಡಿರೋ ಆಸ್ತಿ ಬೇಕು ಅನ್ನೋ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಕೇಸ್ ಹಾಕಿದ್ದಾರೆ. ಏನೋ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾರೆ. ಇವರೇ ಬೀದಿಲಿದ್ದಾರೆ, ಸಮಾಜಕ್ಕೆ ಪಾಠ ಕಲಿಸೋದಕ್ಕೆ ಕೊಟ್ಟಿದ್ದಾರೆ. ಕೊನೆಗಾಲದಲ್ಲಿ ಬೇಕಾಗಿರೋದು ಸಮಾಜ ಅಲ್ಲ, ಮಕ್ಕಳು ಅಂತ ಅವ್ರಿಗೆ ಇನ್ನೂ ಅರ್ಥ ಆಗ್ತಿಲ್ಲ. ಅಯ್ಯೋ ದೇವ್ರೆ, ನೀವು ಕೊನೆಗಾಲದವರೆಗೂ ಹೋಗ್ಬಿಟ್ರಿ. ಬದುಕಿರೋವಾಗಲೇ ಅವ್ರನ್ನ ಬೀದಿಗೆ ತಳ್ಳಿದ್ದೀರಾ. ಇನ್ನು ಕೊನೆಗಾಲದಲ್ಲಿ ಏನು ನೋಡ್ಕೋತೀರಾ ಅಂತ ಅನಿಸಿ ಅವ್ರು ಕೇಸ್ ಹಾಕಿರ್ತಾರೆ. ನಾನು ಸ್ವಂತ ಮನೆ ಕಟ್ಟಿದ್ನಲ್ಲ, ಅದಕ್ಕೆ ಅವರಿಗೆ ಹೊಟ್ಟೆ ಉರಿ. ಒಳಗಡೆನೆ ಕೊತ 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 ಅಂತ ಕುದೀತಾ ಇದ್ದಾರೆ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ನಾನು ಸುಮ್ಮನೆ ಬಿಡ್ತೀನಾ? ಸರಿಯಾಗಿ ಪಾಠ ಕಲಿಸ್ತೀನಿ. ನನ್ನ ನೆಮ್ಮದಿನ ಹಾಳು ಮಾಡಿದ್ದಾರೆ. ಇಷ್ಟು ವರ್ಷ ಆದರೂ ನೀವಿಷ್ಟೇ ಅಲ್ವ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದು. ನಿಮ್ಮ ನೆಮ್ಮದಿನ ಹಾಳು ಮಾಡಲೇಬೇಕು ಅನ್ನೋದಾಗಿದ್ದರೆ ಅವರು ಇಷ್ಟು ದಿವಸ ಕಾಯಲೇಬೇಕಾಗಿರಲಿಲ್ಲ. ಅವ್ನು ನೋಡೋಕೆ ಹೋದರೆ ನಿಮ್ಮಿಂದ ಅವ್ರ ನೆಮ್ಮದಿ ಹಾಳಾಗಿದೆಯೇ ಹೊರತು ಅವರಿಂದ ನಿಮ್ಮ ನೆಮ್ಮದಿ ಯಾವತ್ತೂ ಹಾಳಾಗಿಲ್ಲ. ಹೌದು ಕಣ, ಅವ್ರು ಏನು ಮಾಡಿದ್ರು ಸರಿ, ನಾನು ಏನು ಮಾಡಿದ್ರು ತಪ್ಪು. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಅವರಷ್ಟು ಒಳ್ಳೆಯವರಾಗಿದ್ದಿದ್ರೆ ಮಕ್ಕಳ ಮೇಲೆ ಮಾಡಿರೋ ಖರ್ಚನ್ನ ಯಾರಾದರೂ ಕೇಳ್ತಾರೆ? ಪ್ರಪಂಚದಲ್ಲಿ ಇಂಥ ಅಪ್ಪ ಅಮ್ಮನ ನಾನು ನೋಡೇ ಇಲ್ಲ.